ಮಳೆ ಇಲ್ಲದೆ ಕಂಗೆಟ್ಟಿದ್ದಂಥ ರೈತರಿಗೆ ಸಿಡಬ್ಲ್ಯೂಎಂಎ ಆದೇಶ ಇದೆಯಲ್ಲ, ಅದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸಿಡಬ್ಲ್ಯೂಎಂಎ ಆದೇಶವನ್ನು ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನು ನಡೆಸಿದೆ. ಇವತ್ತಿನಿಂದ ಆ ಹೋರಾಟ ಮತ್ತಷ್ಟು ಕಾವು ಪಡೆಯಲಿದೆ. ಒಂದು ಕಡೆಯಲ್ಲಿ ಕಾನೂನು ಸಮರ ಆದರೆ ಮತ್ತೊಂದು ಕಡೆಯಲ್ಲಿ ರೈತಾಕ್ರೋಶವನ್ನ ಕರ್ನಾಟಕ ಸರ್ಕಾರ ಹೇಗೆ ನಿಭಾಯಿಸಲಿದೆ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಕರ್ನಾಟಕಕ್ಕೆ ಸಂಕಷ್ಟ ತಂದಿಟ್ಟ ಸಿಡಬ್ಲ್ಯೂಎಂಎ ಬರದ ಗಾಯದ ಮೇಲೆ ಮತ್ತೊಂದು ಬರೆ. ಕರುನಾಡು ಈಗಾಗಲೇ ಮಳೆ ಕೊರತೆಯಿಂದ ಕಂಗೆಟ್ಟಿದೆ. ಇದರ ಮಧ್ಯೆ ಸಿಡಬ್ಲ್ಯೂಎಂಎ ಆದೇಶ ಬರದ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದಂತಾಗಿದೆ. ರಾಜ್ಯದಲ್ಲಿ ಮಳೆ ಇಲ್ಲದೆ ಜಲಾಶಯಗಳು ಬರಿದಾಗಿದೆ. ಅಷ್ಟೋ ಎಷ್ಟೋ ಬಂದಿರೋ ಮಳೆಯಿಂದ ಜನರ ದಾಹ ತೀರಿಸಲಿಕ್ಕಷ್ಟೇ ಸಂಗ್ರಹ ಇದೆ. ರಾಜ್ಯದ ರೈತರಿಗೆ ನೀರು ಬಿಡೋದಕ್ಕೆ ಸರ್ಕಾರ ಹಿಂದೇಟು ಹಾಕಿದೆ. ಈ ಕ್ಲಿಷ್ಟ ಸಮಯದಲ್ಲಿಯೂ ಸಿಡಬ್ಲ್ಯೂಎಂಎ ತಮಿಳುನಾಡಿಗೆ ನೀರು ಕುಡಿ ಅಂತ ಹೇಳಿದೆ. ಇದು ರಾಜ್ಯದ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಂಡ್ಯದಲ್ಲಿ ಭುಗಿಲೆದ್ದ ರೈತರ ಆಕ್ರೋಶ. ಸಿಡಬ್ಲ್ಯೂಎಂಎಯಿಂದ ಆದೇಶ ಹೊರಬೀಳ್ತಾ ಇದ್ದಂತೆ ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ. ಮಂಡ್ಯದ ಸಂಜಯ್ ಸರ್ಕಲ್ ಅಲ್ಲಿ ರಸ್ತೆ ತಡೆದು ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ದಾರೆ. ಸರ್, ಇವತ್ತಿನ ಆದೇಶ ರೈತರ ಹೊಟ್ಟೆ ಮೇಲೆ ಚಪ್ಪಡಿ ಕಲ್ಲು ಎಳೆದಿದ್ದಾರೆ. ರೈತರ ಎದೆ ಮೇಲೆ ಚಪ್ಪಡಿ ಕಲ್ಲು ಎಳೆದಿದ್ದಾರೆ. ಏನು CWRC ಪ್ರಾಧಿಕಾರ, ಹುಚ್ಚು ಪ್ರಾಧಿಕಾರ. ಮುಂದಿನ ದಿನಗಳಲ್ಲಿ ಹಳ್ಳಿಯಿಂದ ರೈತರು ಬರ್ತೀವಿ, ಹಳ್ಳಿಯಿಂದ ಅಕ್ಕ ತಂಗಿಯರು, ತಾಯಂದಿರು, ರೈತ ಮಹಿಳೆಯರು ಬರ್ಲಿಟ್ಕ ಬರ್ತೀವಿ. ಇನ್ನು ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಸಿಡಬ್ಲ್ಯೂಎಂಎ ಆದೇಶ ಧಿಕ್ಕರಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬೇಡಿ ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನೀರು ಬಿಡಬೇಕು ಅಂತ ತೀರ್ಪನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಆ ತೀರ್ಪನ್ನು ಒಪ್ಪಬಾರ್ದು, ಆ ತೀರ್ಪನ್ನು ಧಿಕ್ಕರಿಸಬೇಕು. ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ 2 ತಿಂಗಳಿಂದ ಮಳೆ ಆಗದೇ ಬರಗಾಲದಿಂದ ತತ್ತರಿಸೋಗಿದ್ದಾರೆ ರೈತರು ಬೆಳೆದು ನಿಂತಿರ್ತಕ್ಕಂಥ ಕಬ್ಬು ಬಾಳೆ ಬೆಳೆಗಳು ಒಣಗೋಗಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಈಗ ನೀರು ಬಿಟ್ಬಿಟ್ರೆ ವಾಪಸ್ ತರಲಿಕ್ಕಾಗಲ್ಲ. ಕುಡಿಯೋ ನೀರು ಸಂಕಷ್ಟ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂದು ಕರ್ನಾಟಕ ಬಂದ್ನ ಭವಿಷ್ಯ ನಿರ್ಧಾರ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಸಭೆ ಇದೆ. ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಮೀಟಿಂಗ್ ಕರೆಯಲಾಗಿದ್ದು, ಕರ್ನಾಟಕ ಬಂದ್ ಸೇರಿದಂತೆ ಮುಂದಿನ ಹೋರಾಟದ ರೂಪುರೇಷೆ ಬಗ್ಗೆ ತೀರ್ಮಾನ ಆಗಲಿಕ್ಕಿದೆ. ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡ್ತಕ್ಕಂಥ ಚಿಂತನೆ ಮಾಡಲೇಬಾರ್ದು. ಮಾಡಿದ್ರೆ ಸರ್ಕಾರದ ವಿರುದ್ಧ ಹೋರಾಟ ಅನಿವಾರ್ಯ. ನಾಳೆ CWC ವಿರುದ್ಧ, ತಮಿಳುನಾಡು ವಿರುದ್ಧ ಇದೇ ಹೋಟೆಲ್ನಲ್ಲಿ ಭಾರಿ ಸಭೆ ಕರೆದಿದ್ದೇವೆ. ಸಭೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಕೈಗೊಳ್ತೇವೆ. ಮಂಡ್ಯದ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಕೂಡ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ರಾಜ್ಯ ಸರ್ಕಾರವನ್ನ ಕೇಳಿಕೊಂಡಿದ್ದಾರೆ. ನೀರು ಬಿಟ್ಟರೆ ನಾವು ಕೂಡ ರೈತರ ಜೊತೆ ಸೇರಿ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ನಾವು ಒಂಥರ ಧೃತರಾಷ್ಟ್ರನ ಪ್ರೇಮ ಥರ ತಮಿಳುನಾಡಿಗೆ ಬಿಡಿ ಅಂದರೆ ಬಿಡಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಬಿಟ್ಟರೆ ಇದರ ನಮ್ಮ ಸರ್ಕಾರ ಆಗಲಿ ಇದ್ರ ವಿರುದ್ಧ ನಾವು ಕೂಡ ಪ್ರತಿಭಟನೆ ರೈತರ ಜೊತೆ ಸೇರ್ಕೋಬೇಕಾಗತ್ತೆ. ಬೇರೆ ದಾರಿ ಇಲ್ಲ ನಮಗೂ. ಆದರೆ ನೀರು ಮಾತ್ರ ಕೊಡ್ಕೊಡ್ದು. ಈಗಲೇ ನಮ್ಮಲ್ಲಿ ಬೆಳೆದು ನಿಂತಿರೋಂಥ ಬೆಳೆಗಳು ಈಗಾಗಲೇ ಅದು ಒಣಗ್ತಾ ಇದೆ. ರೈತರಿಗೆ ಮರಣ ಶಾಸನ ಆಗಿದೆ ಇದಾಗಲೇ. ಹೀಗೆ ಕೇವಲ ಮಂಡ್ಯ, ಮೈಸೂರು ಮಾತ್ರವಲ್ಲ, ಇಡೀ ರಾಜ್ಯದಲ್ಲಿ ಕಾವೇರಿಗಾಗಿ ಹೋರಾಟ ಶುರುವಾಗಿದೆ.